ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ತಾಲೂಕು ಶಾಖೆ ಹಾಗೂ ಹೊಸದುರ್ಗ ತಾಲೂಕು ಶಾಖೆ ಜಂಟಿಯಾಗಿ ಹೊಳಲ್ಕೆರೆಯ ರೈತ ಸಂಘದ ಕಚೇರಿಯಲ್ಲಿ ದಿನಾಂಕ 2/12/2024 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಸಭೆ ಸೇರಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಅನಿರ್ದಿಷ್ಟ ನೀರಾವರಿ ಹೋರಾಟವನ್ನು ಕೈಗೆ ಎತ್ತಿಕೊಳ್ಳಲು ತೀರ್ಮಾನ ತೆಗೆದುಕೊಳ್ಳುವ ಸಲುವಾಗಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು. ಹೊಳಲ್ಕೆರೆ ಮತ್ತು ಹೊಸದುರ್ಗ ತಾಲೂಕಿನ ಎಲ್ಲ ಗ್ರಾಮ ಘಟಕಗಳ ಶಾಖೆಯ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರುಗಳು ಹಾಜರಿದ್ದರು. ಒತ್ತಾಯ ಮಾಡ್ತಾನೆ ಇತ್ತು, ಸಭೆ ಕರೀರಿ ಅಂತ ಕೇಳ್ತಾನೆ ಇತ್ತು. ಇಡೀ ಚಿಕ್ಕನಟ್ಟಲ್ಲಿ ಕೂಡ ಅವರು ಹಳ್ಳಿ ಉದ್ಘಾಟನೆ ಟೈಮಲ್ಲೂ ಕೂಡ ಹೇಳಿದೆ ನಾನು ಬಹಿರಂಗ ಸಭೆಯಲ್ಲಿ, ನೀವೇನು ಎರಡು ತಾಲೂಕಿನವರು ಒಂದು ಸಭೆ ಕರೀರಿ. ಅದು ಇವತ್ತು ಸಂದರ್ಭ ಒದಗಿಬಂತು. ಹಾಗಾಗಿ ನೀವು ಏನು ಮಾತು ಹೇಳ್ತೀರಿ, ನಿಮ್ಮ ಅಭಿಪ್ರಾಯಗಳನ್ನ ಹೇಳ್ತೀರಿ, ಮುಕ್ತ ಮನಸ್ಸಿನಿಂದ ಹೇಳಬೇಕು. ಈ ಚಳವಳಿಯನ್ನ ಗಟ್ಟಿಗೊಳಿಸಿ ನಾವು ನೀರು ತಂದೇ ತರ್ತೀವಿ, ಈ ತಾಲೂಕಿಗೆ ನಾವು ತಂದೇ ತರ್ತೀವಿ ಅಂತ ಹೇಳಿ ಹೊಸದುರ್ಗರು ಕೂಡ ಇವತ್ತು ತೀರ್ಮಾನ ತಗೊಂಡು, ಯಾಕಂದ್ರೆ ನೀರು ಹರಿದು ಹೋಗ್ತಾ ಇಲ್ಲ, ಆ ತಾಲೂಕಿನ ಮಾರ್ಗವಾಗಿ ಬಳಸ್ಕೊಳ್ತಾ ಇಲ್ಲ. ಒಬ್ಬ ಮಾಜಿ MLA ಹೇಳ್ತಾರೆ, ಹಿರಿಯೂರು ಡ್ಯಾಮ್ ನಮ್ಮ ತಾಲೂಕಲ್ಲಿ ಐತೆ, ಹೊಸದುರ್ಗ ಡ್ಯಾಮ್ ಅಂತ ಕರೀರಿ ಅಂತ. ಇನ್ನೊಬ್ರು ಹಾಲಿ ಸಚಿವರು ಹೇಳ್ತಾರೆ, ಹಾಲಿ ಶಾಸಕರು ಹೇಳ್ತಾರೆ, 25,000 ಎಕರೆ ಭೂಮಿನ ನಾವು ಹೊಸದುರ್ಗದಲ್ಲಿ ಕೊಟ್ಟಿರೋದು, ಕಷ್ಟ ನಮಗೆ, ಸುಖ ಅವರಿಗೆ ಅಂತ. ಈ ರೀತಿಯ ಅಡ್ವರ್ಸ್ ಆದಂತಹ ಹೇಳಿಕೆಗಳನ್ನು ಕೊಡೋದಕ್ಕೆ ಪರ್ಯಾಯವಾಗಿದೆ. ನಾವೇನ್ ಮಾಡ್ಬೋದು? ಈಗ ಬದಲಾವಣೆ ಇಲ್ಲ, ಡ್ಯಾಮ್ ಕಟ್ಟಾಗಿದೆ, ಹಿರಿಯರು ಅನುಕೂಲ ಪಡ್ಕೊಳ್ತಾರೆ, ಹೊಸದುರ್ಗದಲ್ಲಿ ನಷ್ಟ ಅನ್ನೋದಾಗಿದೆ. ಡ್ಯಾಮ್ ಅನ್ನ ಇನ್ನೊಂದ 2-3 ಕಿಲೋಮೀಟರ್ ಮುಂದಕ್ಕೆ ತಳ್ಳಕ್ಕಾಗುತ್ತಾ? ಹಿರಿಯೂರು ತಾಲೂಕಿಗೆ ಆಗಲ್ಲಲ್ವಾ? ಅಥವಾ ನಮ್ಮಲ್ಲಿದೆ ಡ್ಯಾಮು, ಅಣೆಕಟ್ಟೆ ಮಾತ್ರ ಹಿರಿಯೂರು ತಾಲೂಕಲ್ಲಿದೆ ಅಂತ ಅದನ್ನ ಈ ಕಡೆಗೆ ಸರಿಸ್ಕೊಳ್ಳಕ್ಕಾಗುತ್ತಾ? ಆಗಲ್ಲ ತಾನೆ. ಮತ್ತೆ ಯಾಕೆ ಹಂಗೆ ಮಾತಾಡಬೇಕು? ಅದರಿಂದ ನಾವು ಏನು ಪ್ರಯೋಜನ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕೇ ಹೊರತು ಅಡ್ವರ್ಸ್ ಆಗಿ ಜನರಲ್ಲಿ ಅವಿಶ್ವಾಸಗಳು ಬರಬಾರದು. ಅಕ್ಕಪಕ್ಕ ತಾಲೂಕಿನ ರೈತರಿಗೆ ಮಾನಸಿಕವಾಗಿ ಘಾಸಿ ಆಗುವಂತ ವಿಚಾರಗಳನ್ನ ಜನಪ್ರತಿನಿಧಿಗಳು ಮಾತಾಡೋದು ಒಳ್ಳೆಯದಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಈಗಾಗಲೇ ನಾವೇನು 97ರಲ್ಲಿ ನೀರಾವರಿ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ. ಅಜ್ಜಂಪುರ ತರೀಕೆಯವರಿಗೆ ಅವರೇನು ಹೋರಾಟ ಮಾಡಿರಲಿಲ್ಲ. ಮತ್ತೆ ಈ ಕಡೆ ಎಂತದ ಈ ಕಡೆ ಶಿಂದೇವ್ ಪಾವಗಡ ಮತ್ತೆ ಚಿಕ್ಕನಾಯಕನಹಳ್ಳಿ ಅವರು ಏನು ಹೋರಾಟ ಮಾಡಿರಲಿಲ್ಲ. ಈ ಭದ್ರಾ ಮೇಲ್ದಂಡೆ ಪ್ರಾಜೆಕ್ಟ್ ಅಲ್ಲಿ ಅವನ್ನೆಲ್ಲ ಸೇರಿಸಿಕೊಂಡು, ಇದಂತೂ ತರೀಕೆರೆ ಮತ್ತು ಅಜ್ಜಂಪುರ ಸೇರೇ ಇರಲಿಲ್ಲ. ಆದ್ರೆ ಅಲ್ಲಿ ಅಳತೆಗೆ ಹೋದಂತ ಸಂದರ್ಭದಲ್ಲಿ ಆ ಭಾಗದ ರೈತರು ಇಲ್ಲ ನಮ್ಮಲ್ಲಿ ನೀರು ತಗೊಂಡು ಹೋಗ್ತಾ ಇದ್ದೀರಿ, ನಮಗೆ ಕೊಟ್ಟೆ ಹೋಗ್ಬೇಕು ಅಂತ ಆವಾಗ ಅಡ್ಡ ಹಾಕಿದ್ರು. ಅವ್ರು ಯಾವುದು ಹೋರಾಟ ಇಲ್ಲ ಇವು ನೀರಾವರಿಗೋಸ್ಕರ. ನಮ್ಮಲ್ಲಿ ಹೋಗ್ತಾ ಇದೆ ನೀರು, ನಮಗೆ ಕೊಟ್ಟು ಹೋಗ್ಬೇಕು ಅಂತ ಡಿಮ್ಯಾಂಡ್ ಶುರು ಮಾಡಿದ್ಮೇಲೆ ಅಜ್ಜಂಪುರ ಮತ್ತೆ ತರೀಕೆರೆಯಿಂದ ಸೇರಿಸಿಕೊಂಡಿದ್ದಾಯಿತು. 21.5 TMC ನೀರು ಎ ಸ್ಕೀಮಲ್ಲಿ ಇದ್ದಿದ್ದನ್ನ ಬಿ ಸ್ಕೀಮು ಸೇರಿಸಿ ಮರ್ಜ್ ಮಾಡಿ 29.9